ಹಲೋ ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಕುಕಿಂಗ್ ಚಾನಲಿಂದ ಇವತ್ತಿಂದ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇದ್ದೀನಿ. ಏನಂದರೆ ಡಿಫ್ರೆಂಟಾಗಿ ಇವತ್ತು ಕಾಂಬೋ ಫುಡ್ ಟ್ರೈನ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಅದರಲ್ಲಿ ಪ್ರಶ್ನೆದು ನಾನು ಬಿಗ್ 6-in-1 ಪಿಜ್ಜಾ ಫಸ್ಟಿಗೆ ನಾನು ಆರ್ಡ್ರ್ ಮಾಡಿದ್ದೆ, ಬಂದೈತೆ. ಅದರಲ್ಲಿ ಏನೇನು ಕೊಡ್ತಾರೆ ಅಂದರೆ ಒಂದು 6-in-1 ಬಾಕ್ಸು, ಆರ್ಗ್ಯಾನಿಕ್ಕು, ಚಿಲ್ಲಿ ಫ್ಲೇಕ್ಸು ಮತ್ತು ಒಂದು ಕೋಕಾ-ಕೋಲಾ ಟಿಶ್ಯೂ ಪೇಪರ್ ಕೊಡ್ತಾರೆ. ಇಷ್ಟು ಕೊಡ್ತಾರೆ. ಇಷ್ಟಕ್ಕೆ ನಿಮಗಾಗೋದು ಬರೀ 1000 ರೂಪಾಯಿ ಮಾತ್ರ. 6-in-1 ಪಿಜ್ಜಾ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ 1000 ರೂಪಾಯಿ ಆಗುತ್ತೆ. ನೋಡಿ, ಇಷ್ಟು ದೊಡ್ಡ ಪಿಜ್ಜಾ ಬರುತ್ತೆ. ಇದನ್ನು ಒಬ್ಬನೇ ತಿನ್ನೋಕ್ಕಂತೂ ಆಗಲ್ಲ, ಇಬ್ಬರು 3 ಜನ ಬೇಕಾಗುತ್ತೆ ತಿನ್ನೋಕ್ಕೆ. ಇದರಲ್ಲಿ 6 ಥರ ಪಿಜ್ಜಾ ಬರುತ್ತೆ, 2 ಲೇಯರ್ ಥರ. ಟೇಸ್ಟ್ ಹೆಂಗೈತೆ ಅಂತ ತೋರಿಸ್ತೀನಿ, ಮೊದಲೇ ತಿಂದು ತೋರಿಸ್ತೀನಿ. ಮತ್ತು ಇದೇ ಥರ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋ ಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಫುಡ್ಡು ಕ್ವಾಲಿಟಿ ಹೇಗಿರುತ್ತೆ ಅಂದರೆ, ಈ 10ಗೆ 9 ಕೊಡ್ತಾಯಿದ್ದೀನಿ. 1 ಪಾಯಿಂಟ್ ಯಾಕೆ ಕೊಡ್ತಾಯಿಲ್ಲ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ನೋಡಿ ಪಿಜ್ಜಾ ಎಷ್ಟು ದೊಡ್ಡಕೈತೆ ಅಂತ. ನೋಡಿ ಬಿಲ್ಲು ತೋರಿಸ್ತಾಯಿದ್ದೀನಿ. ನೋಡಿ 1013 ರೂಪಾಯಿ ಐತೆ ಬಿಲ್ಲು ಈ ಪಿಜ್ಜಾಕ್ಕೆ. ನೆಕ್ಸ್ಟು ಈ ಪಿಜ್ಜಾ ಬಂದು 113 ರೂಪಾಯಿ ಆಗುತ್ತೆ. ಇದು ಕಾಂಬೋನೇ. ಇದರೊಳಗೆ ಏನೇನು ಕೊಡ್ತಾರೆ ಅಂದರೆ, ನೋಡಿ ಒಂದು ಬಾಕ್ಸ್ ಐತೆ, ಒಂದು ಕೋಕಾ-ಕೋಲಾ ಐತೆ. ಇದು ಲಿಮಿಟೆಡ್ ಮಾತ್ರ, 11 ಗಂಟೆಯಿಂದ 3 ಗಂಟೆ ಅಷ್ಟೇ ಕೊಡೋದು. ಇದರಲ್ಲಿ ಒಂದು ಪಿಜ್ಜಾ ಕೊಡ್ತಾರೆ, ಒಂದು ಕೋಕಾ-ಕೋಲಾ ಕೊಡ್ತಾರೆ, ಮತ್ತು 3 ಕಟ್ಲೆಟ್ ಥರದ್ದು ಒಂದು ಕೊಡ್ತಾರೆ, ಮತ್ತು ಇಲ್ಲಿ ಒಂದು ಸಾಸ್ ಕೊಡ್ತಾರೆ. ಇಷ್ಟು ಕೊಡ್ತಾರೆ. ಇದು 113 ರೂಪಾಯಿ. ಅಲ್ಲೇ ತಿಂದರೆ 100 ರೂಪಾಯಿ ಆಗುತ್ತೆ. ಪಾರ್ಸಲ್ ಸೇರಿ 113 ರೂಪಾಯಿ ಆಗುತ್ತೆ. ಅದು 1000 ರೂಪಾಯಿ, ಇದು 113 ರೂಪಾಯಿ. ಅದು ಕಾಂಬೋನಿ, ಇದು ಕಾಂಬೋನಿ ಹಚ್ಚಿ ಎಲ್ಲನೂ ಕಾಂಬೋನೇ. ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಸಿಂಗಲ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಪಿಜ್ಜಾಗಳಲ್ಲಿ ಡಿಫ್ರೆಂಟಾಗಿರುತ್ತೆ. ನೋಡಿ, ಪಿಜ್ಜಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಪಿಜ್ಜಾನು ಹೊರ್ತೈತೆ ನಿಮಗೆ, ರೈಟು ಹೇಳ್ತಾ ಇದ್ದೀನಿ ಮುಂಚೆನೇ. ಟೇಸ್ಟ್ ಎಲ್ಲ ಚೆನ್ನಾಗೈತೆ, ಒಬ್ಬರು ಆರಾಮಾಗಿ ತಿನ್ಬೋದು, ಹೊಟ್ಟೆ ತುಂಬುತ್ತೆ. ಇದರಲ್ಲಿ ವೆಜ್ಜು ಬರುತ್ತೆ, ನಾನ್ ವೆಜ್ಜು ಬರುತ್ತೆ. ಅದರಲ್ಲೂ ವೆಜ್ಜು ಬರುತ್ತೆ, ನಾನ್ ವೆಜ್ಜು ಬರುತ್ತೆ. ನಾನಿಲ್ಲಿ ಪೂರ್ತಿ ನಾನ್ ವೆಜ್ ಮಾತ್ರ ತೋರಿಸ್ತಿರೋದು. ವೆಜ್ ಕಾಂಬೋನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಬಿಡ್ಬೇಕಾದ್ರೆ ತೋರಿಸ್ತೀನಿ. ಇದು ನಾನ್ ವೆಜ್ಜಲ್ಲಿ ಏನೇನಿರುತ್ತೆ, ಒಂದು ದಿವಸದಲ್ಲಿ ಕಾಂಬೋ ಏನೇನು ತಿನ್ಬೋದು ಅನ್ನೋದು ಅಷ್ಟೇ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋದು. ಅದಕ್ಕೆ ಇದೇ ಥರ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋ ಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟ್ ಕಂಟೆಂಟ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ. ಸೊ ನೀವು ಕಾಮೆಂಟ್ ಮಾಡಿ, ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂದರೆ ಆ ರೆಸಿಪಿನ ಮಾಡಿ ಟ್ರೈ ಮಾಡ್ತೀನಿ. ನೆಕ್ಸ್ಟು ಇದು ಒಂದು ಊಟ ಅಂದರೆ, ಇದು ನೈಟ್ ಊಟಕ್ಕೆ ಅಂತ ಎಗ್ ರೈಸ್ ಕಾಂಬೋ ತೆಗೆಸ್ಕೊಂಡಿದ್ದೆ. ಎಗ್ ರೈಸ್ ಕಾಂಬೋದಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ಸಿಂಪಲಾಗಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಇದ್ರ ಬೆಲೆ ಬಂದು 150 ರೂಪಾಯಿ ಇತ್ತು. ಕಾಂಬೋದಲ್ಲಿ ಪಾಪ್ಕಾರ್ನ್ ಒಂದಿತ್ತಿಲ್ಲ, ಪಾಪ್ಕಾರ್ನ್ ಸೇರಿ 150 ರೂಪಾಯಿ ಇತ್ತು. ನೋಡಿ, ಇಲ್ಲಿ ಹಾಫು ಕಬಾಬ್ ಕೊಡ್ತಾರೆ. ಪೀಸು ದಪ್ಪವೇ 5 ಪೀಸ್ ಕೊಡ್ತಾರೆ. ನೋಡಿ, ಚೆನ್ನಾಗಿ ಬೆಳೆಯುತ್ತೆ. ಒಂದು ದಪ್ಪ ಫಿಶ್ ಕೊಡ್ತಾರೆ. ಇಲ್ಲಿ ನಿಮಗೆ ವಿಡಿಯೋದಲ್ಲೇ ಸಣ್ಣ ತೋರಿಸ್ತಿರ್ಬೋದು, ದೊಡ್ಡ ಫಿಶ್ ಐತೆ. ಮತ್ತು ಈರುಳ್ಳಿ, ನಿಂಬೆಹಣ್ಣು, ಮಾಮೂಲಿ ಚಟ್ನಿ ಇಷ್ಟು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಒಂದು ಎಗ್ ರೈಸು ಜಾಸ್ತಿನೇ ಕ್ವಾಂಟಿಟಿ ಕೊಡ್ತಾರೆ, ಮತ್ತು 2 ಮೊಟ್ಟೆ ಹೊಡೆದರೆ ನಮ್ಮ ಕಣ್ಮುಂದೆ ಮಾಡಿದ್ದು. ಮತ್ತು ಪಾಪ್ಕಾರ್ನು, ಇದು 10 ರೂಪಾಯಿ ಅಷ್ಟೇ ಪಾಪ್ಕಾರ್ನು.
ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಈ ಕಾಂಬೋದೊಳಗೆ ಸೇರಿಸೋಣ ಅಂತ ತಗೊಂಡೆ. ಇದು ಒಟ್ಟು ಬೆಲೆ 130 ರೂಪಾಯಿ. ಇದಕ್ಕೆ ಪ್ಲಸ್ 10 ರೂಪಾಯಿ 150 ರೂಪಾಯಿ ಇನ್ಕಲಿ 150 ರೂಪಾಯಿ ಇಷ್ಟಕ್ಕೆ ಆಗ್ತದೆ. ವರ್ತಿಟ್ಟೋ ಇಲ್ವೋ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೇನು ವರ್ತು ಮತ್ತು ಜಾಸ್ತಿ ಕ್ವಾಂಟಿಟಿ ಹಾಕಿರೆ ನನಗೆ ದುಡ್ಡು ಕೊಟ್ಟಿದ್ದು ಲಾಸ್ ಇಲ್ಲ ಅಂತು. ನೆಕ್ಸ್ಟು ಇದು ಬೆಳಗ್ಗೆ ತಿಂಡಿ ವೆಜ್ಜಲ್ಲಿ ಏನೇನು ಕಾಂಬೋ ಬರುತ್ತೆ ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ ಬಲ್ಲಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನೂ ಡಿಫ್ರೆಂಟಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಈಗ ಒಂದೊಂದಾಗಿ ಓಪನ್ ಮಾಡಿ ನೋಡೋಣ. ನೋಡಿ, ಒಂದು ಪಲಾವ್ ಕೊಟ್ಟರೆ ಸ್ವಲ್ಪ ಜಾಸ್ತಿನೇ ಕೊಟ್ಟರೆ. ಇದ್ರ ಬೆಲೆ ಬಂದು ಮತ್ತು 3 ಪುರಿ ಕೊಟ್ಟರೆ ಮತ್ತು 4 ವಡೆ ಕೊಟ್ಟರೆ ಮತ್ತು ಚಟ್ನಿ ಸಾಗು ಮಾಮೂಲಿ ಇರ್ತದೆ ಅಷ್ಟೇ. ಬರೀ 60 ರೂಪಾಯಿ ಅಷ್ಟೇ. ಇದಕ್ಕೆ 4 ವಡೆಗೆ 20 ರೂಪಾಯಿ ಆಗುತ್ತೆ. ನೋಡಿ, ಬರೀ 60 ರೂಪಾಯಿ. ಇದು ಕಾಂಬನಿಯ ನನಗೆ ಸಿಕ್ಕಾಪಟ್ಟೆ ಹೊರ್ತು ಅನಿಸುತ್ತು. ಇದು ನಾನು ಬೆಳಗ್ಗೆ ತರಿಸ್ಕೊಂಡಿದ್ದೆ. ಕಾಂಬೋದಲ್ಲಿ ಏನೇನು ರೇಟು ಎಷ್ಟೆಷ್ಟು ಕ್ವಾಂಟಿಟಿ ಕೊಡ್ತಾರೆ ಅಂತ ಅಷ್ಟೇ ಇದು ಈ ವಿಡಿಯೋ. ನೋಡಿ, ಸಖತ್ತಾಗೈತೆ. ಎಲ್ಲ ಬಿಸಿನೇ ಇತ್ತು. ಚಟ್ನಿ ಸಾಗು ಎಲ್ಲ ಹೊಟ್ಟೆ ತುಂಬಿತು ಆರಾಮಾಗಿ. ಒಬ್ರಿಗೆ ಆಗುತ್ತೆ. 60 ರೂಪಾಯಿ ನನಗೆ ಲಾಸ್ ಇಲ್ಲ ಅನಿಸ್ತು. ಮತ್ತು ಎಲ್ಲ ಸಾಫ್ಟಾಗಿ ಬಿಸಿಯಾಗಿ ಇತ್ತು, ಅದಕ್ಕೋಸ್ಕರ. ನೆಕ್ಸ್ಟ್ ಹೋಗೋಣ. ನೋಡಿ, ನಾನು ಇದನ್ನ ಬೆಂಗಳೂರಿಗೆ ಹೋದಾಗ ಈ ಥರ ನಿಮಗೆ ಡಿಫ್ರೆಂಟಾಗಿರುವ ರೆಸಿಪಿನ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ. ನೆಕ್ಸ್ಟು ಇದು ಬಂದು ನೈಟು ಪುನಃ ತೋರಿಸಿದೆ. ಇದು ಒಂದೇ ದಿವಸ ಮಾಡಿಲ್ಲ, 2 ದಿವಸ ಮಾಡಿರೋದು. ಇದು ಪುನಃ ನೆಕ್ಸ್ಟು ಇದು ಏನು ಅಂದರೆ ಕಲಾಸಿಪಳ್ಳೆ ಚಾಕ್ನ. ಈಗ ಗೊತ್ತಲ್ಲ, ಕಲಾಸಿಪಳ್ಳೆ ಚಾಕ್ನ ಇರಬೇಕು ಅನಿಸುತ್ತೆ ಮೇ ಬಿ. ಕಲಾಸಿಪಳ್ಳೆ ಚಾಕ್ನ ಇದು. ಇದ್ರ ಬೆಲೆ ಬಂದು 150 ರೂಪಾಯಿ. 150 ರೂಪಾಯಿಗೆ ಕಲಾಸಿಪಳ್ಳಿದು ಚಾಕ್ನದ ಕಾಂಬೋ ತಗೊಂಡ್ರೆ ಏನೇನು ಸಿಗುತ್ತೆ ಅಂತ ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಮೊದಲು ಲಿವರ್ ರೈಸ್ ಕೊಡ್ತಾರೆ. ಲಿವರ್ ರೈಸ್ ಒಂದು, ಅದು ಜಾಸ್ತಿ ಕ್ವಾಂಟಿಟಿನೇ ಲಿವರ್ ರೈಸ್ ಕೊಟ್ಟರೆ. ನೆಕ್ಸ್ಟು ಚಾಕ್ನ ನಮ್ಮ ಡಿ ಬಸ್ ದರ್ಶನ್ ತಿನ್ನೋ ವೆರಿ ಫೇಮಸ್ ಚಾಕ್ನ. ಅದು ನಮ್ಮ ಹತ್ರನೇ ಪಾರ್ಸಲ್ ತಗೋತಾರೆ ಅಂತ ಇತ್ತು, ಅದಕ್ಕೋಸ್ಕರ ಅಲ್ಲದೇ ಶಾಪ್ ಹೋಗಿ ತಂದಿದ್ದೀನಿ. ಕಲಾಸಿಪಾಳ್ಯದಲ್ಲಿ ಫೇಮಸ್ ಕಲಾಸಿಪಾಳ್ಯ ಚಾಕ್ನ. ನೆಕ್ಸ್ಟು ಇದು ಬಂದು ಕಬಾಬ್ ಸ್ಟಿಕ್ಕು. ಇದು ಎಂತಲ್ಲಿ ಮಾಡ್ಯಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕೆಂದರೆ ಹೆಸ್ರಿದೆ ಕಾಪಿರೈಟ್ ಏನಾದ್ರು ಬರ್ಬೋದು. ಅದಕ್ಕೋಸ್ಕರ ಬರೀ ಇಷ್ಟು ಮಾತ್ರ ತೋರಿಸ್ತೀನಿ. ನೆಕ್ಸ್ಟು ಇದು ವಡೆ. ನಾನ್ ವೆಜ್ಜಲ್ಲಿ ವಡೆ ಬರುತ್ತೆ. ಇದು ಸೇಮ್ ಕಲಾಸಿಪಾಳ್ಯದಲ್ಲೇ ಸಿಗುತ್ತೆ. ಇಷ್ಟು ಕೊಡ್ತಾರೆ. ಮತ್ತು ಸೌತೆಕಾಯಿ ಈರುಳ್ಳಿ ಅದು ಮಾಮೂಲಿ ಗೊತ್ತಲ್ಲ, ಇಷ್ಟು ಕೊಡ್ತಾರೆ. ಇದಕ್ಕೆ 150 ರೂಪಾಯಿ. ನನಗಂತೂ ತುಂಬ ವರ್ತು ಅನಿಸುತ್ತೆ, ದುಡ್ಡಿಗೆ ಮೋಸ ಇಲ್ಲ. ಮತ್ತು ರೈಸು ಚಾಕ್ನ ಜಾಸ್ತಿ ಕೊಡ್ತಾರೆ. ಅದು ಇಬ್ಬರಲ್ಲಾದರೆ ಆರಾಮಾಗಿ ತಿನ್ಬೋದು, ಒಬ್ಬರೇ ಆದರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ.
ಐಟಮ್ಗಳು ಜಾಸ್ತಿ ಐತಲ್ಲ, ಸ್ವಲ್ಪ ಕಷ್ಟ. ಇಬ್ಬರಲ್ಲಾದರೆ ಆರಾಮ್ಸೆ ತಿನ್ಬೋದು. ನೋಡಿ, ನೀವೇನಾದ್ರು ಕಲಾಸಿಪಾಳ್ಯ ಕಡೆಗೆ ಹೋದರೆ ಈ ಥರ ಕಾಂಬೋನ ನೀವು ಆದಷ್ಟು ಟ್ರೈನ್ ಮಾಡಿ. ನೆಕ್ಸ್ಟು ಇಲ್ಲಿ ಬಂದು ಬೆಳೆ ಕಾಫಿ ತರ್ಸ್ಕೊಂಡಿದೆ, ಟೀ ತರ್ಸ್ಕೊಂಡಿದೆ. ಟೀಲಿ ಕಾಂಬೋ ತಗೊಂಡ್ರೆ ಹೆಂಗಿರುತ್ತೆ ಅಂತ ಯೋಚನೆ ಗೊತ್ತು. ಟೀಲಿ ಕಾಂಬೋ ತಗೊಂಡಿದ್ದೀನಿ, ಅದಕ್ಕೆ ಇಲ್ಲಿ 2 ಪೀಸ್ ಟೀ ಕೊಡ್ತಾರೆ. ಮತ್ತು ಒಂದು ಬನ್ನು. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಬ್ರೆಡ್ಡು, ಒಂದು ಬಿಸ್ಕೆಟು. ಇಷ್ಟು ಕಾಂಬೋಕ್ಕೆ ಬರೀ 25 ರೂಪಾಯಿ ಆಯ್ತು ಅಷ್ಟೇ. ಟೀ ಇಷ್ಟು ಕಾಂಬೋ ಸೇರಿ ನೋಡಿ. ಇದೊಂದು ಬಿಸ್ಕೆಟು, ಅದೊಂದು ಬ್ರೆಡ್ಡು, ಇದೊಂದು ಬನ್ನು, ಒಂದು ಟೀ. ಇಷ್ಟಕ್ಕೆ 25 ರೂಪಾಯಿ ಆಯಿತು. ಟೀ ಜೊತೆಗೆ ಕಾಂಬೋ ತಗೊಂಡ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಇದು ವೀಡಿಯೋನು ಮಾಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋ.